ಹಾಯ್ ಗಾಯ್ಸ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಏನಪ್ಪ ಇದು ದೇವ್ರ ಫೋಟೋ ತೋರಿಸ್ತೀರ ಅಂದ್ಕೊತಿರ್ಬೋದು. ಆಷಾಢ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ನಾವು ಮನೇಲಿ ಎಲ್ಲರೂ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಗುರುವಾರ ಸಂಜೆ ನಾವು ಶುಕ್ರವಾರ ಪೂಜೆ ಮಾಡಿ ನಮ್ಮ ಟಿಟಿಗೋಸ್ಕರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಪೂಜೆ ಮಾಡಿ ಹೊರಡೋದೆ. ಸೊ ನಾನು ರೆಡಿ ಆಗಿದ್ದೀನಿ, ಇನ್ನು ಮನೆಯವರೆಲ್ಲ ರೆಡಿ ಆಗಬೇಕು. ನೋಡೋಣ ಬನ್ನಿ ಯಾರ್ಯಾರೆಲ್ಲ ಏನೇನು ಮಾಡ್ತಾ ಇದ್ದಾರೆ ಅಂತ. ಹಾಯ್ ಗಾಯ್ಸ್, ಹೇಗೆ ಎಕ್ಸೈಟೆಡ್ ಆಗಿದ್ದೀರಾ ಟ್ರಿಪ್ಗೆ? ಟ್ರಿಪ್ ಮಾಡ್ತಿರೋರೆ ಇಲ್ಲಿ ಕೂತಿದ್ದಾರೆ, ರೀಲ್ ನೋಡ್ಕೊಂಡು ಆರಾಮಾಗಿ ನೋಡಿ ಎಷ್ಟು ಹೊಟ್ಟೆ ಉರಿಸ್ತಿದ್ದಾರೆ ಗಾಯ್ಸ್. ಟೆನ್ಷನ್ನೇ ಇಲ್ಲ. ನನ್ನ ಫ್ರೆಂಡ್ ಒಬ್ಬಳದಾಳೆ, ನಿನ್ನೆ ಬುಕ್ಕಿಂಗ್ ಆಗಿಲ್ಲ ಅಂತ ಬೇಜಾರ ಕೂತ್ಕೊಂಡಿದ್ದೀನಿ. ಒಂದು ನೋಟ್ ಕಳಿಸಿದಾಳೆ, ನೋಟ್ ಕೇಳಿಸ್ಕೊತೀರಾ? ಹಾಕ್ಲಾ? ಹಾಕಿ. ಮೋಟಿವೇಶನ್ ಕೊಡ, ಡಿಮೋಟಿವೇಟ್ ಮಾಡಿ ನನ್ನ ತೊಳ್ಳೋಗಿ ನೋಡ್ತಾವಳೆ. How you are excited? Super excited. We'll see how you will enjoy. ಏನಿಲ್ಲ, ಸಿಂಪಲ್ ಗಾಡಿ ಹತ್ಕೊಂಡ ತಕ್ಷಣ ಸಾಂಗ್ ಹಾಕೊಂಡು ಲಾಸ್ಟ್ ಬೆಂಚ್ ಮಾಡ್ಕೊಂಡ್ಬಿಡೋದೆ. ಹುಡುಕ್ತಾ ಈ ಕಡೆ ಬರ್ತೀವಿ. ತೋರಿಸಿ ಮಿಸ್ಟರ್ ರಾಕೇಶ್ ಗೌಡ. ಇಷ್ಟೊತ್ತು ಬೇಕಾ ತೋರ್ಸೋದಿಕ್ಕೆ? ಅಷ್ಟೊಂದು ಹೊಡೆದಾರ ನೋಡ್ತಾ. ಟೈಮ್ ಮೇಂಟೈನ್ ಮಾಡಬೇಕು. ನೀನ್ ನಿಜವಾಗ್ಲೂ ವೇಸ್ಟ್ ಫೆಲೋ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಕಣವಾಗಲೇಬೇಕಾಗ್ತದೆ ನೀನು ಒಬ್ಳಿಗೆ. ನಿನ್ನೆ ಮಾಡಿದ್ರೆ ಮೆಸೇಜ್ ಇಲ್ಲ ನಮ್ಮ ಅಕ್ಕ ಹೋಗಿ ಅಡಿಕೊಂಡು ತಲೆನೇ ಚಿಚ್ಕೊಂಬತ್ತೀಗ. ಅಗಳ ಇವಕ್ಕೇನಪ್ಪ ಅಂತು. ಹ್ಯಾಂಡ್ಸಮ್ ಹಂಕ್. ಹಲ್ಕ್. ಫೇಸ್ ವಾಶ್ ಆಯ್ತಾ? ಏನು ಹಚ್ಕೊಳ್ಳೋದು ನೆಕ್ಸ್ಟು? ನಿಮ್ಮ ಬ್ಯೂಟಿ ಟಿಪ್ಸ್ ಹೇಳಿ. ಮೇಕಪ್ ಗೆಟ್ ರೆಡಿ ವಿತ್ ಮೀ ಮಾಡಿ. ಗೆಟ್ ರೆಡಿ ವಿತ್ ಮೀ ಮಾಡಿ. ಸೊ ಎಲ್ಲ ಸೆಟ್ ಆಗಿದೆ, ರೆಡಿ ಆಗಿದ್ದೀವಿ, ಎಕ್ಸೈಟೆಡ್ ಆಗಿದ್ದೀವಿ. ಹೌ ಯು ಆರ್ ಎಕ್ಸೈಟೆಡ್ ಅನನ್ಯ? I am super excited and just waiting. ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತೀವಿ. ಸೊ ನೀವು ವೆಯ್ಟ್ ಮಾಡ್ತಿದ್ರೆ ಕೀಪ್ ವಾಚಿಂಗ್ ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವಿಬ್ಬರೇ ಎಕ್ಸೈಟೆಡ್ ಆಗಿದ್ದೀವಿ. ವಿಲ್ ಸಿ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಹೇಗೆ ಡ್ಯಾನ್ಸ್ ಮಾಡ್ತೀವಿ. ಡ್ಯಾನ್ಸ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಗಾಡಿದ ಪೂಜೆ ಮಾಡೋ ವಿಡಿಯೋ ಮಿಸ್ ಆಗಿದೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬೊಬ್ಬರಾಗೆ ಎಲ್ಲರೂ ಹತ್ತಿ ಹಾಯ್ ಮಾಡ್ಕೊಳ್ತಾ ಚಿಲ್ಲಾಗಿ ಬಂದರು ಎಲ್ಲ. ನೋಡೋಣ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ. ಸೊ ನಾನು ನೋಡ್ದಂಗೆ ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ದರು. ಸೊ ಫುಲ್ ಮಜಾ ಮಾಡೋದಕ್ಕೆ ನಾನಂತೂ ಖುಷಿಪಟ್ಟೆ ತುಂಬ.
ನೋಡಿ ನೋಡಿ ಎಲ್ಲರೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಗಾಡಿ ಹತ್ತಿದ್ದೆ ತಡ, ಸಾಂಗ್ ಹಾಕಿದ್ದು ಡ್ಯಾನ್ಸ್ ಮಾಡಿದ್ದು, 3 ಗಂಟೆವರೆಗೂ ಡ್ಯಾನ್ಸ್ ಮಾಡಿದರು ರಾತ್ರಿ. ಆಮೇಲೆ 1 ಗಂಟೆ ರೆಸ್ಟ್ ಮಾಡ್ಕೊಂಡು ದೆನ್ ನಾವು ರೂಮ್ಗೆ ರೀಚ್ ಆದ್ವಿ ಫ್ರೆಶ್ ಅಪ್ ಆಗೋದಕ್ಕೆ. ಕರೆಕ್ಟಾಗಿ ರೀಚ್ ಆಗಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಕೆಳಗೆ ಹೋಗ್ಬಿಟ್ಟು 1 ಅವರ್ ಆಗುತ್ತೆ. ಟಿಫನ್ ಮಾಡ್ಕೊಂಬಿಟ್ಟು ಬರ್ತಿಲ್ವಾ? ಬರುತ್ತೆ. ಟಿಫನ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಮತ್ತೆ ಟಿ ಟಿ ಹತ್ತಿರ ಹೆಲಿಪ್ಯಾಡ್ಗೆ ಹೋಗಿ ಹೆಲಿಪ್ಯಾಡಿಂದ ಗೌರ್ಮೆಂಟ್ ಬಸ್ ಬರ್ತವೆ, ಅದನ್ನ ಹತ್ತಿದ್ರೆ ಫ್ರೀ ಬಸ್ ಸೀದಾ ಬೆಟ್ಟಕ್ಕೆ ಹೋಗ್ತೀವಿ. ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಉಳಿದ ವಿಡಿಯೋ ನಾನು ನೆಕ್ಸ್ಟ್ ಹೋಗ್ತೀನಿ. ಎಲ್ರಪ್ಪ ಏನಾರು ಹೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ವಿ ಆರ್ ಎಕ್ಸೈಟೆಡ್ ಟು ಸಿ ಚಾಮುಂಡೇಶ್ವರಿ ಅಮ್ಮ. ತುಂಬಾ ಕ್ಯೂರಿಯಾಸಿಟಿಯಿಂದ ಹೇಗ್ ಡೆಕೋರೇಷನ್ ಮಾಡಿರ್ತಾರೆ ಅಂತ ನೋಡೋದಿಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೀವಿ. ನೋಡೋಣ ಹೇಗಾಗತ್ತೆ ಅಂತ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಒಂದೆರಡು ಫೋಟೋಸ್ ತೊಗೊಂಡು ದೆನ್ ಲೆಟರ್ ವಿ ಕೇಮ್ ಟು ಬ್ರೇಕ್ಫಾಸ್ಟ್ ಬಂದ್ವಿ. ಬ್ರೇಕ್ಫಾಸ್ಟ್ ಬಂದಾಗ ಅಕ್ಕ ಬಂದಿದ್ರು. ಅಕ್ಕ ಎಲ್ಲರನ್ನೂ ಮಾತಾಡಿಸ್ಕೊಳ್ತಾ ಎಲ್ಲರನ್ನೂ ವಿಚಾರಿಸ್ಕೊಳ್ತಾ ಇದ್ರು. ಸೊ ಹಾಗೆ ನಾವು ಫನ್ ಟಾಕ್ಸ್ ಎಲ್ಲ ನಡೀತಾ ಇತ್ತು. ಎಲ್ಲರ ಟೇಬಲಲ್ಲೂ ಫನ್ ಟಾಕ್ಸ್ ಎಲ್ಲ ನಡೀತಾ ಇರ್ತಾವೆ ಚಿಲ್ಲಾಗಿ. ಸೊ ಅದೆಲ್ಲ ನಡೀತಾ ಇತ್ತು. ಸೊ ನಾವು ಕೂಡ ಫನ್ ಮೊಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಮೆಮೊರೀಸ್ನ ಜಾಸ್ತಿ ಮಾಡಿಕೊಂಡು ಹ್ಯಾಪಿ ಮೊಮೆಂಟ್ಸ್ ಕ್ರಿಯೇಟ್ ಆಯ್ತು ಸ್ವಲ್ಪ. ಸೊ ಇದೆಲ್ಲ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟಿಲ್ ಎಂಡ್ ಎಲ್ಲ ನೆನಪಿರುತ್ತೆ ಅನ್ನೋದಕ್ಕೊಂದು ರೀಸನ್ ಆಯಿತು. ಈ ಲೇಡೀಸ್ ಗ್ಯಾಂಗ್ ಫುಲ್ ಆ್ಯಕ್ಟಿವ್ ಆಗಿ ಫುಲ್ ಚಿಲ್ ಟಾಕ್ಸ್ ಮಾಡ್ಕೊಳ್ತಾ ಟೇಸ್ಟ್ ಬಗ್ಗೆ, ಅವ್ರದ್ದೇನಾದರೂ ಟೆಂಪಲ್ ಬಗ್ಗೆ, ಮೈಸೂರು ಬಗ್ಗೆ ಎಲ್ಲ ಮಾತಾಡ್ಕೊಳ್ತಾ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು ವಿತ್ ಆಲ್ ಆಫ್ ದೋಸ್ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಆಲ್ಸೋ. ನಮಗೂ ಒಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಲ್ಲ ಥರ ಏಜ್ ಗ್ರೂಪ್ ಅವ್ರ ಜೊತೆ ಹೋಗಿದ್ದು ಬಂದಿದ್ದು ಎಲ್ಲನೂ ನೈಸ್. ಆಲ್ರೆಡಿ 8:30 ಸಮಥಿಂಗ್ ಆಗಿತ್ತು. ಸೊ ಎಲ್ಲರೂ ವಾಪಸ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟಿಗೆ ಹತ್ತೋದಕ್ಕೆ ಬಂದರು. ವಿ ಮಿಸ್ಡ್ ಅಕ್ಕ ಆಲ್ಸೋ. ಅಕ್ಕ ಬರೋದಕ್ಕೆ ಆಗಲಿಲ್ಲ, ಅವಳಿಗೇನೋ ವರ್ಕ್ ಇತ್ತು ಅಂತ. ದೆನ್ ಲೇಟರ್ ಮುಂದೆ ಬರ್ತಾ ಹೆಂಗಿದ್ರು ಮೈಸೂರು ಮಲ್ಲಿಗೆ ಫೇಮಸ್, ದೇವಸ್ಥಾನಕ್ಕೆ ಬೇರೆ ಹೋಗ್ತಿದ್ದೀವಿ. ಸೊ ಹೂವು ತಗೋಬೇಕು. ಇವಾಗ ಟೆಂಪಲ್ಗೆ ಹೂವು ಇಲ್ಲದೆ ಹೇಗೆ ಹೋಗೋದು? ಅದಕ್ಕೆ ಹಬ್ಬ ಹೋಗಿ ಹೂವು ಎಲ್ಲ ಪರ್ಚೇಸ್ ಮಾಡಿ ಎಲ್ಲರಿಗೂ ಕಟ್ ಮಾಡಿಸ್ಕೊಂಡು ತೊಗೊಂಬಂದರು. ನಮ್ಮ ಕಡೆ ಅಂತೂ ಈ ಥರ ಹೂವು ಸಿಗೋದಕ್ಕೆ ಚಾನ್ಸೇ ಇಲ್ಲ. ನಾನಂತೂ ನೋಡೇ ಇಲ್ಲ ನಮ್ಮ ಕಡೆ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಟ್ರಾಫಿಕ್ ರಶ್ ಇದೆ, ಗಾಡಿಗಳು ತೋರಿಸ್ತವೆ. ಆ್ಯಕ್ಚುಲಿ ಲೈಕ್ ಹೆಂಗೆ ವೆಹಿಕಲ್ಸ್ ಫಿಲ್ ಆಗಿದೆ ಅಂದರೆ ಪಾರ್ಕಿಂಗಲ್ಲಿ ನೋಡೋದಕ್ಕೂ ಆಗಲ್ಲ, ಅಷ್ಟು ಫುಲ್ ರಶ್ ಇದೆ. ನಿಮಗಲ್ಲಿ ಕಾಣ್ತಿಲ್ಲ, ಬಟ್ ಕಾರ್ಗಳು ಬೈಕ್ಗಳು ನೋಡೋದಕ್ಕಾಗ್ತಿಲ್ಲ, ಅಷ್ಟೊಂದು ರಶ್ ಇದೆ. ಸೊ ಹಾಗೆ ಕ್ಯೂ ಅಲ್ಲಿ ಹೋಗಬೇಕು, ಕ್ಯೂ ಅಲ್ಲಿ ಹೋಗಿ ಬಸ್ ಹತ್ತಬೇಕು. ಸೊ ನಾವೆಲ್ಲರೂ ಹೋಗಿ ಬಸ್ ಹತ್ಕೊಂಡು ಎಲ್ಲರಿಗೂ ಸೀಟ್ ಸಿಕ್ತು, ಕೂತ್ಕೊಂಡ್ವಿ ಆರಾಮಾಗಿ. ದೆನ್ ಬೆಟ್ಟಕ್ಕೆ ಬಂದ್ವಿ ನಾವು. ಬೆಟ್ಟದಲ್ಲಿ ಸ್ವಲ್ಪ ಸೋನೆ ಬರ್ತಾ ಇತ್ತು, ಮಳೆ ಹನಿ. ಸೊ ಅದರಲ್ಲೇ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ದರ್ಶನಕ್ಕೆ ನನಗೆ ಸ್ಟಾರ್ಟ್ ಆಗೋದು ಕ್ಯೂ. ಸೊ ಅರೌಂಡ್ 1.5 ಕಿಲೋಮೀಟರ್ ನಾವು ಹಿಂಗೆ ಹೋಗಬೇಕಾಗುತ್ತೆ. ನೀವು ನೋಡಿ ಮುಂದೆ ಗೊತ್ತಾಗುತ್ತೆ ಏನೇನೆಲ್ಲ ಆಗಿದೆ, ಹೀಗೆಲ್ಲ ಇದೆ ಅಂತ. ಸೊ ನಾನು ನಿಮಗೊಂದು ವಿಷಯ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಟಿ ವಿಲೆಲ್ಲ ನೋಡ್ತಿದ್ದೀವಿ ತುಂಬ ರಶ್ ಇದೆ, ಅಲ್ಲಿ ಮನುಷ್ಯತ್ವ ಎಲ್ಲ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಬಟ್ ನಾವು ಹೋಗಿದ್ದಿನ ಫಸ್ಟ್ನೇ ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಓಕೆ ಲೈಟಾಗೇ ಇತ್ತು ಅಂದ್ಕೊಳ್ತೀನಿ ರಶ್. ಅಲ್ಲಿ ಹೋದಾಗ ಆಬ್ವಿಯಸ್ಲಿ ಅಲ್ಲಿ ಫೇಮಸ್ ಅಂದರೆ ರಶ್ ಇದ್ದೇ ಇರುತ್ತೆ, ಇರಲೇಬೇಕು ಕೂಡ. ಸೊ ಜನ ಹಿಂಗೆಲ್ಲ ಮಾತಾಡ್ತಿದ್ರಲ್ಲ, ಸೊ ಅದನ್ನು ನಾನು ಕ್ಲಾರಿಫೈ ಕೊಡೋಣ ಅಂತ. ಅಲ್ಲಿ ನಮಗೆ ಹೋದ ತಕ್ಷಣ ನಮಗೆ ಬೋರ್ ಆಗಬಾರ್ದು ಅಂತ ಒಬ್ಬೊಬ್ರಿಗೂ ನ್ಯೂಸ್ ಪೇಪರ್ ಕೊಟ್ಟರು. ನ್ಯೂಸ್ ಪೇಪರಿಂದ ಟೈಮ್ ಪಾಸ್ ಆಗುತ್ತೆ. ದೆನ್ ಹೋದ ತಕ್ಷಣ ಹಾಲು, ಬಿಸ್ಕೆಟ್ಸ್, ಕುಕೀಸ್ ಎಲ್ಲ ಕೊಟ್ಟರು. ಸೊ ಅಲ್ಲಿ ನಾವೀಗ ಹೆಂಗೆ ತುಂಬ ರಶ್ ಇದ್ದಾಗ ಹೋಗಿ ಸ್ಟಕ್ ಆಗ್ತೀವಲ್ಲ, ಧರ್ಮಸ್ಥಳ ಅಲ್ಲೆಲ್ಲ ಹೋದಾಗೆಲ್ಲ ಹೆಂಗೆ ಸ್ಟಕ್ ಆಗ್ತೀವಲ್ಲ, ತಿರುಪತಿ ಬಿಡಿ ನೆಕ್ಸ್ಟ್ ಲೆವೆಲ್, ಧರ್ಮಸ್ಥಳ ಎಲ್ಲ ಹೋದಾಗ ಹೆಂಗೆ ಸ್ಟಕ್ ಆಗ್ತೀವಲ್ಲ ಆ ಥರ ಅನಿಸುತ್ತೆ. ಲೈಕ್ VIP ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲೆ ನಾವು ಹೋಗಿದ್ದಲ್ಲ, ಲೈಕ್ 4 to 5 hours ನಾವು ವೆಯ್ಟ್ ಮಾಡಿ ದರ್ಶನ ಮಾಡಿದ್ವಿ. ಸೊ ಅಲ್ಲಿ ನಾವು ಯಾಕೆ ನಾವು ಬ್ಯಾಡಾಗೆ ಥಿಂಕ್ ಮಾಡಬೇಕು, ತುಂಬ ಜನ ಇರ್ತಾರೆ, ಅವರು ನಿಧಾನಕ್ಕೆ ಕಳಿಸೋರು ಇರ್ತಾರೆ. ಥಿಂಕ್ ಪಾಸಿಟಿವ್, ಸ್ಟೇ ಪಾಸಿಟಿವ್. ಅವರು ನಮ್ಮ ಪ್ರೊಟೆಕ್ಷನ್ಗೋಸ್ಕರನೇ ಆ ಥರ ಎಲ್ಲ ಮಾಡಿರ್ತಾರೆ ಅಂದರೆ ನಾವು ಅರ್ಥ ಮಾಡ್ಕೊಂಡು ಹೋಗಬೇಕು. ಅಷ್ಟು ಜನಗಳ ಮಧ್ಯೆ ತೂರ್ಕೊಂಡು ಹೋಗೋದಕ್ಕೆ ಆಗಲ್ಲ. ಸೊ ಹಾಗೆ ನಾವು ಥಿಂಕ್ ಮಾಡಿಕೊಂಡು ಆರಾಮಾಗಿ ನೀಟಾಗಿ ಹೋಗಿ ದರ್ಶನ ಆಗೇ ಆಗುತ್ತೆ. ಅಟ್ ಎನಿ ಕಾಸ್ಟ್ ದರ್ಶನ ಹಾಗೆ ಮುಗಿಸ್ಕೊಂಡೇ ಹೋಗೋದು. ಸೊ ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಂದರೆ ಸಮಾಧಾನವಾಗಿ ಕಾದು
ದೇವ್ರ ಜಪ ಮಾಡಿಕೊಂಡು ಏನಾದರೂ ಒಂದು ಮಾತಾಡಿಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ, ಚೆನ್ನಾಗಿರುತ್ತೆ. ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಬಂದಿರ್ತೀವಿ ಅಂದಮೇಲೆ ಸಮಾಧಾನವಾಗಿ ಎಂಜಾಯ್ ಮಾಡಿಕೊಂಡು ದರ್ಶನ ಚೆನ್ನಾಗಿ ಮಾಡಿಕೊಂಡು ಚಿಲ್ಲಾಗಿ ಇದ್ದು ಹೋಗ್ಬೋದು, ಚೆನ್ನಾಗಿರುತ್ತೆ. ಫೈನಲಿ ಅಷ್ಟೆಲ್ಲ ಕ್ಯೂ ಮುಗಿಸ್ಕೊಂಡು ಲೈಕ್ 4 hours ನಾವು ಕ್ಯೂ ಎಲ್ಲ ಇದ್ವಿ, ಮುಗಿಸ್ಕೊಂಡು ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಬಂದೇ ಬಿಟ್ವಿ. ಕೊನೆಗೂ ಡೈರೆಕ್ಟ್ ಎಂಟ್ರಿ ಇತ್ತು, ಮತ್ತೆ ಒಳಗಡೆ ಅಂತ ಕಳಿಸ್ಲಿಲ್ಲ. ಸೊ ಆ ಡೆಕೋರೇಷನ್ಸ್ ಎಲ್ಲ ನೋಡೋದಕ್ಕೆ ಕಣ್ಣು ಸಾಲಲ್ಲ. ಹೂವಿಂದ ಫುಲ್ಲು ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಬಟ್ ಏನು ಬೇಜಾರು ಅಂತ ಹೇಳಿದ್ರೆ ತಾಯಿದು ವೀಡಿಯೋ ಮಾಡೋದಕ್ಕೆ ಆಗಲ್ಲ, ಅಂದರೆ ಗರ್ಭಗುಡಿಯಲ್ಲಿರೋ ದೇವ್ರದ್ದು ವೀಡಿಯೋ ಮಾಡೋದಕ್ಕಾಗಲ್ಲ. ಸೊ ಮೆರವಣಿಗೆ ಮಾಡ್ತಾರಲ್ಲ ಆ ತಾಯಿದು ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲೇ ಕಂಟಿನ್ಯೂಷನಲ್ಲೇ ತಾಯಿದು ಒಂದು ವೀಡಿಯೋ ಬರುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕಣ್ಣು ತುಂಬೋಗಿದೆ. ಸೊ ನಾನಂತೂ ಫುಲ್ಲು ಆ ವೈಬ್ನ ಮತ್ತು ಆ ಡೆಕೋರೇಷನ್ನ ತಾಯಿನ ನೋಡಿ ತುಂಬ ಮನಸ್ಸಿಗೆ ಫುಲ್ ಖುಷಿ ಆಗಿಬಿಡ್ತು. ನೀವು ನೋಡ್ತಾ ಇರ್ಬೋದು ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮೆರವಣಿಗೆ ಮಾಡ್ತಾರಲ್ಲ ಆ ತಾಯಿದು ಅಲ್ಲಿ ಕೂರಿಸಿದ್ರು. ಸೊ ಅದನ್ನು ನಾವು ವೀಡಿಯೋ ಮಾಡ್ಕೊಂಡು ನಿಮಗೋಸ್ಕರ ತೋರಿಸೋದಕ್ಕೆ ಇದೊಂದು ವೀಡಿಯೋ ಮಾಡಿಕೊಂಡು ಹಾಗೆ ಒಳಗಡೆ ನಾವು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಫುಲ್ ಖುಷಿಯಾಗಿ ಚಿಲ್ ಮಾಡಿಕೊಂಡು ಪ್ರಸಾದ ಕಡೆ ಹೊರಟು ಬಂದ್ವಿ. ಸೊ ಫೈನಲಿ ಏನು ಹೇಳಿ ಪ್ರಸಾದದ ಬಗ್ಗೆ, ಪ್ರಸಾದ ಹೆವೆನ್. ಎಷ್ಟು ಚೆನ್ನಾಗಿತ್ತು ಅಂದರೆ, ಎಷ್ಟು ಹೈಜಿನಿಕ್ಕಾಗಿ, ಎಷ್ಟು ಕ್ಲೀನಾಗಿ, ಎಷ್ಟು ವೆರೈಟಿಯಾಗಿ ಡಿಶಸ್ ಇತ್ತು. ಪ್ರಸಾದ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಊಟ ಮಾಡಿ ಮನಸ್ಸು ತೃಪ್ತಿ ಆಗಂಗೆ, ಹೊಟ್ಟೆ ತೃಪ್ತಿ ಆಗಂಗೆ ಊಟ ಮಾಡಿಕೊಂಡು ಪ್ರಸಾದಕ್ಕೆ ದಕ್ಷಿಣೆ ಹಾಕಿ ನಾವು ನೆಕ್ಸ್ಟ್ ಬಂದಿದ್ದೆ ನಂಜನಗೂಡಿಗೆ ಬಂದು ಸ್ವಲ್ಪ ಹೊರಗಡೆ ಫ್ರೆಶ್ ಅಪ್ ಆಗಿ ತಣ್ಣಗೆ ಗಾಳಿ ಬರ್ತಾಯಿತ್ತು. ಸೊ ಅದೆಲ್ಲನೂ ವಾತಾವರಣ ಎಲ್ಲ ನೋಡ್ಕೊಳ್ತಾ ಸೊ ನಾವು ದರ್ಶನಕ್ಕೆ ಹೋಗೋಣ ಅಂತ ಎಲ್ಲರೂ ಹೊರಟ್ವಿ. ಸೊ ನಂಜನಗೂಡು ಶ್ರೀಕಂಠೇಶ್ವರ ದೇವ್ರನ್ನ ನೋಡೋದಕ್ಕೆ ಬಂದ್ವಿ. ಒಳಗಡೆ ಬರ್ತೀನಿ, ನಾನು ತುಂಬ ದಿನ ಆಗಿತ್ತು ನಂಜನಗೂಡಿಗೆ ಹೋಗಿರಲಿಲ್ಲ. ಸೊ ಇತ್ತು ನನಗೆ ಈ ಥರ ಇದೆ ದೇವಸ್ಥಾನ ಅಂತ, ಯಾಕೆಂದರೆ ಒಂದು 3-4 ಸತಿ ಹೋಗಿದ್ದೀನಿ, ಬಟ್ ಸಣ್ಣವಳಿದ್ದಾಗ ಹೋಗಿದ್ದೆ. ಸೊ ಒಂದು ಸ್ವಲ್ಪ ಮೈಂಡ್ ಮೆಚ್ಯೂರ್ ಆದಾಗ ದೇವಸ್ಥಾನ ನೋಡಿದಾಗ ದೇವಸ್ಥಾನದ ಆರ್ಕಿಟೆಕ್ಚರ್, ಆ ಕೆತ್ತನೆಗಳು ನೋಡಿದಾಗ ಎಷ್ಟು ಮನಸ್ಸಿಗೆ ಖುಷಿ ಅನಿಸುತ್ತೆ ಅಂದರೆ, ಆ ಗೋಪುರ ನೋಡಿ ನಾನು ಫಿದಾ ಆಗೋಗ್ಬಿಟ್ಟೆ. ಎಷ್ಟು ಚೆನ್ನಾಗಿ, ಎಷ್ಟು ಪೇಷನ್ಸ್ಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ದೇವಸ್ಥಾನ ಪೂರ್ತಿ ಕಂಬಗಳು, ಕಲ್ಲಿನ ಕಂಬಗಳು, ತುಂಬ ಹಳೆ ದೇವಸ್ಥಾನ ಆಗಿರೋದ್ರಿಂದ ನೋಡೋದಕ್ಕೆ ತುಂಬ ಖುಷಿ, ನೋಡೋದಕ್ಕೇನೋ ಸಂತೋಷ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಹಾಗೆ ನೋಡ್ತಾ ನಾವು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಅಮ್ಮ ಅದೇನೋ ಕೈಗೆ ಕಟ್ಟೋದು ಆಂಟಿ ಅಮ್ಮ ಸೇರ್ಕೊಂಡು ತೊಗೊಂಡು ಬಂದರು, ಅದನ್ನು ನನಗೆ ಕಟ್ತಾಯಿದ್ರು. ಸೊ ಇದಾದಮೇಲೆ ನಾವು ಹೊರಟಿದ್ದೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡೋಣ ಅಂತ. ಸೊ ಅದು 7 to 8 ಇರುತ್ತೆ ಟೈಮಿಂಗ್ಸು. ಆ ಟೈಮಿಂಗಲ್ಲಿ ನಾವು ಹೋಗಿ ಲೈಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ನಾವು ಹೋದ ತಕ್ಷಣ ಲೈಕ್ ಲಿಟ್ರಲಿ ಒಂದು 5 minutes ವೆಯ್ಟ್ ಮಾಡಿದ್ವಿ. ದೆನ್ ಲೇಟರ್ ಲೈಟಿಂಗ್ಸು ಎಲ್ಲರೂ ನೋಡಿ ತುಂಬ ಖುಷಿಪಟ್ಟರು. ಹಾಗೆ ಪ್ಯಾಲೇಸ್ ಮುಂದೆ ಹೆಂಗೂ ನೈಟ್ ಆಗಿತ್ತು, ಆ ಲೈಟಿಂಗ್ಸ್ಗೆ ಚೆನ್ನಾಗಿ ವೀಡಿಯೋಸ್ ಮಾಡ್ಬೋದಿತ್ತು ಅಂತ ಒಂದೆರಡು ವೀಡಿಯೋಸ್ ಮಾಡಿಕೊಂಡು ರೀಲ್ಸ್ ಮಾಡ್ತೀವಿ ಅಂತ ಒಂದೆರಡು ಸಾಂಗಿಗೆ ಡ್ಯಾನ್ಸ್ ಎಲ್ಲ ಮಾಡ್ಕೊಳ್ತಾ ದೇ ಎಂಜಾಯ್ಡ್ ಅ ಲಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ನೋಡಿದ್ರಿಂದ ಅವ್ರನ್ನೆಲ್ಲರನ್ನೂ ಸೊ ಚೆನ್ನಾಗಿ ಎಂಜಾಯ್ ಮಾಡಿದರು ಎಲ್ಲ. ಲೇಟರ್ ವಿ ಕೇಮ್ ಟು ಡಿನ್ನರ್. ಸೊ ಡಿನ್ನರ್ಗೆ ಎಲ್ಲರೂ ಬಂದ್ವಿ. ಸೊ ಎಲ್ಲ ಅರೇಂಜ್ಡ್ ಮಾಡಿದರು ಅಕ್ಕ ಬಾವ ಇಬ್ಬರೂ. ಸೊ ಬಂದು ಎಲ್ಲ ಡಿನ್ನರ್ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಫನ್ನಿ ಟಾಕ್ಸ್ ಎಲ್ಲ ಮಾತಾಡ್ಕೊಂಡು ಹೇಗೆ ಎಲ್ಲ ಆಯಿತು ಟ್ರಿಪ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ವಿ ಅಕ್ಕಂಗೆ, ಫ್ಯಾಮಿಲಿ ಜೊತೆ ಎಲ್ಲನೂ ಕೂತ್ಕೊಂಡು. ದೆನ್ ಊಟನೂ ಚೆನ್ನಾಗಿತ್ತು. ಎಲ್ಲರೂ ಊಟನೂ ಇಷ್ಟಪಟ್ಟು ಎಲ್ಲರೂ ನಾರ್ತ್ ಇಂಡಿಯನ್ ಕೇಳಿದ್ರಿಂದ ನಾರ್ತ್ ಇಂಡಿಯನ್ಗೆ ನಾವು ಪ್ರಿಫರ್ ಮಾಡಿದ್ವಿ ಊಟಕ್ಕೆ. ಸೊ ಎವ್ರಿಬಡಿ ಎಂಜಾಯ್ಡ್ ಅಂತ ನಾನೇ ಹೇಳ್ತೀನಿ, ಯಾಕೆಂದರೆ ಎಲ್ಲರನ್ನೂ ನೋಡ್ತಾ ಅನಿಸ್ತು ನನಗೆ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅಂತ. ಹಾಗೆ ನನ್ನ ಫನ್ನಿ ವೀಡಿಯೋಸ್ನೆಲ್ಲ ನಮ್ಮಣ್ಣ ಕ್ಯಾಪ್ಚರ್ ಮಾಡ್ತಿದ್ದ, ಅದು ಒಂದೆರಡು ಕ್ಲಿಪ್ಸ್ ಹಾಕಿದ್ವಿ. ದೆನ್ ಲೇಟರ್ ಡಿನ್ನರ್ ಮುಗಿಸ್ಕೊಂಡು ಎಲ್ಲರೂ ಒಂದು ಗ್ರೂಪ್ ವಿಡಿಯೋ ತೊಗೊಂಡ್ವಿ. ದೆನ್ ಫೈನಲಿ ಕಮಿಂಗ್ ಟು ಎಂಡ್ ಪಾರ್ಟ್. ತುಂಬ ಬೇಜಾರು ಆಗ್ತಿದೆ, ಹೋಲ್ ಡೇ ಸಖತ್ತಾಗಿತ್ತು, ಈಗ ಹೋಗ್ತಿದ್ದೀವಲ್ಲ ಅಂತ. ಸೊ ಮಧ್ಯದಲ್ಲಿ ಡಿನ್ನರ್ ಮುಗಿಸ್ಕೊಂಡು ಮಿಸ್ಟರ್ ಕಿರಣ್ ಇವ್ರನ್ನ ನಾವು ಅಕ್ಷತೆ ಅಂತಲೂ ಕರಿತೀವಿ. ಸೊ ಹೀಸ್ ನೈಸ್ ಗಾಯ್, ಸಖತ್ತಾಗಿ ಎಂಟರ್ಟೈನ್ ಮಾಡಿಕೊಡ್ತಾರೆ ನಮಗೆಲ್ಲ.
ಸೊ ನೈಸ್ ಟು ಮೀಟ್ ಹಿಮ್ ಆ್ಯಕ್ಚುಲಿ. ಕ್ರೆಡಿಟ್ಸ್ ಗೋಸ್ ಟು ರಕ್ಷಿತಕ್ಕ, ನೈಸ್ ಗೈನ ಇಂಟ್ರೊಡ್ಯೂಸ್ ಮಾಡಿಸಿದ್ದಕ್ಕೆ. ಸೊ ಸಖತ್ತಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು, ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಆದ್ರೂ ಅವ್ರನ್ನ ಡ್ರಾಪ್ ಮಾಡಿ ಸರ್ವಿಸ್ ಸ್ಟೇಷನ್ ಹತ್ರ. ಸೊ ನಾವು ರಿಟರ್ನ್ ಬ್ಯಾಕ್ ದುರ್ಗಕ್ಕೆ ಹೊರಟ್ವಿ. ಸುಮ್ಮನೆ ಇಲ್ಲಿ ಯಾವುದೋ ಫನ್ನಿ ಮ್ಯಾಟ್ರ್ ಸೊ ವಿ ಲೆಫ್ಟ್ ಮೈಸೂರು ಅರೌಂಡ್ 11:30 ಸಮಥಿಂಗ್. ನಾವು ದುರ್ಗಕ್ಕೆ ರೀಚ್ ಆದಾಗ 2:40 ಆಗಿತ್ತು. ಸೊ ಎಲ್ಲ ಟಯರ್ಡಾಗಿ ಹಾಫ್ ಆ್ಯಂಡ್ ಹಾಫ್ ಸ್ಲೀಪಲ್ಲಿದ್ದರು. ಸೊ ಎಲ್ಲರೂ ಇವಾಗ ಇಳಿದು ಅವ್ರವ್ರ ಮನೆಗೆ ಎಲ್ಲರೂ ಹೊರಟರು. ಫೈನಲಿ ಇದಾಗಿತ್ತು ನಮ್ಮ ಹೋಲ್ ಡೇ ಮೈಸೂರು ಚಾಮುಂಡಮ್ಮ ಟೆಂಪಲ್ದು ವ್ಲಾಗ್ ಆಗಿತ್ತು. ಅದ್ರ ಜೊತೆಗೆ ನಾವು ಎಲ್ಲೆಲ್ಲೆಲ್ಲ ಹೋಗಿ ಬಂದ್ವಿ, ಏನೇನೆಲ್ಲ ಮಾಡಿದ್ವಿ ಅಂತ ನಿಮಗೆ ಎಲ್ಲ ಡೀಟೈಲಾಗಿ ಎಕ್ಸ್ಪ್ಲೇನ್ ಆಗಿದೆ. ಸೊ ಕೀಪ್ ವಾಚಿಂಗ್ ಸವಿತಾ ನಿಶ್ರೀ ಯೂಟ್ಯೂಬ್ ಚಾನಲ್. ಬಾಯ್, ಸೈನಿಂಗ್ ಆಫ್, ಲವ್ ಯು ಆಲ್.